ಇದು ಕೇವಲ ಮೈತ್ರಿ ಪಕ್ಷಗಳಲ್ಲಿ ಮಾತ್ರ ಅನ್ಕೋಬೇಡಿ, ಕಾಂಗ್ರೆಸ್ನಲ್ಲೂ ಇದೆ. ಕಾಂಗ್ರೆಸ್ನಲ್ಲಿ ಕೋಲಾರದಲ್ಲಿ ಇನ್ನೂ ಮುಗಿತಾ ಇಲ್ಲ ಕಿತ್ತಾಟ. ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ, ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಿನ್ನೆ ಹೈ ಡ್ರಾಮಾನೇ ನಡೆದೋಯ್ತು. ವೀಕ್ಷಕರ ಎದುರೇ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮುನಿಯಪ್ಪನವರ ಬೆಂಬಲಿಗರು. ಕಾಂಗ್ರೆಸ್ ಹೈಕಮಾಂಡ್ ಸಹ ಮುನಿಯಪ್ಪ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ, ರಾಜ್ಯ ನಾಯಕರು ಬೆಲೆ ಕೊಡ್ತಾ ಇಲ್ಲ. 30 ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಮುನಿಯಪ್ಪನವರು ಪಕ್ಷವನ್ನು ಕಟ್ಟಿದ್ದಾರೆ. ಕ್ಷೇತ್ರಕ್ಕೆ ಬರದಂತೆ ಮುನಿಯಪ್ಪನವರನ್ನು ತಡೆಯಲಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದು ವೀಕ್ಷಕರ ಮುಂದೆನೇ ಆಗಿರ್ತಕ್ಕಂಥ ಗಲಾಟೆ. ಕೋಲಾರದಲ್ಲಿ ಮುನಿಯಪ್ಪನವರ ಫ್ಯಾಕ್ಟ್ರು ಬಹಳ ದೊಡ್ಡ ಫ್ಯಾಕ್ಟ್ರಿ. ಆ್ಯಕ್ಚುಲಿ 7 ಬಾರಿ ಸಂಸದರಾಗಿ ಗೆದ್ದಂಥವ್ರು, ಅಂಥವ್ರನ್ನೇ ಈ ಸರ್ತಿ ಕೋಲಾರಕ್ಕೆ ಬರೆದಿದ್ದಂಗೆ ತಡೆದುಬಿಟ್ಟಿದ್ದಾರೆ. ಹಾಗಾಗಿ ಮುನಿಯಪ್ಪ ಬೆಂಬಲಿಗರು ನಿನ್ನೆ ವೀಕ್ಷಕರ ಎದುರೇ ಕಿತ್ತಾಡಿದ್ದಾರೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ರಾಜ್ಯ ದಲಿತ ಸಮುದಾಯದ ರಾಜ್ಯಾಧ್ಯಕ್ಷರು ಅವರ ಮುಂದೆನೇ ಈ ರೀತಿ ಕಿತ್ತಾಡ್ಕೊಂಡಿದ್ದಾರೆ. ಮಾತಾಡೋ ಮಾತು ಎಲ್ಲ ಒಂಥರ ನೋವಾಗ್ತಾರೆ ಸರ್. ರೈಟು ಲೆಫ್ಟ್ ಒಂದು ಅಣ್ಣ ತಮ್ಮಂದಾಗಿ ಇದ್ದೀವಿ ಎಲ್ಲರೂ. ಇವತ್ತು 30 ವರ್ಷದಿಂದ ಅಣ್ಣ ತಮ್ಮಂದಾಗಿ ಇರ್ತೀವಿ. ಅದರಲ್ಲೇ ರೈಟು ಲೆಫ್ಟು ಒಂದು ಅವರೇ ಈ MLAಗಳೇ ಸಿಗ್ತಾ ಇದ್ದಾರೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಈ ಅಸಮಾಧಾನ ಎಲ್ಲಿ ತನಕ ಹೋಗುತ್ತೆ ಏನು ಎತ್ತ ಅಂತ ನೋಡ್ಬೇಕು. ಯಾಕೆಂದರೆ ಮುನಿಯಪ್ಪನವರ ಕಳೆದ ಬಾರಿ ಮುನಿಯಪ್ಪನವರು ಸೋತಿದ್ರು, ಇದೇ ಬಣ ಬಡಿದಾಟದಿಂದ ಕೋಲಾರವನ್ನು ಕಳ್ಕೊಂಡಿದ್ರು. ಈ ಸರ್ತಿ ಮುನಿಯಪ್ಪನವ್ರು ಸೇಡ್ ತೀರಿಸ್ಕೋತಾರೆ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಅಲ್ಲಿ ದಲಿತ ಎಡ ಬಲ ಅಂತೆಲ್ಲ ಇದೆ. ಸೊ ಯಾರು ಯಾರಿಗೆ ಒಳೇಟ್ ಕೊಡ್ತಾರೆ ನೋಡಬೇಕು.